ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದ 105ನೇ ಸರ್ಗವನ್ನು ನಾವು ಶ್ರವಣ ಮಾಡ್ತಿದ್ವಿ. ಯುದ್ಧದ ಸಂದರ್ಭದಲ್ಲಿ ರಾವಣನನ್ನು ಎದುರಿಸಬೇಕಾದಂಥ ಪರಿಸ್ಥಿತಿಯಲ್ಲಿ ರಾಮ ಇದ್ದಾಗ ಆತನಿಗೆ ಆದಿತ್ಯ ಹೃದಯ ಸ್ತೋತ್ರವನ್ನು ಉಪದೇಶ ಮಾಡಿ ಅದರ ಮೂಲಕ ಶತ್ರುವನ್ನ ಗೆಲ್ಲು ಅಂತ ಹೀಗೆ ಅಗಸ್ತ್ಯರು ಹೇಳಿದ ಮತ್ತು ಉಪದೇಶ ಮಾಡಿದ ಸ್ತೋತ್ರ ಅದು ಆದಿತ್ಯ ಹೃದಯ ಸ್ತೋತ್ರ. ಅದರಲ್ಲಿ ಈ ಹಿಂದೆ 11ನೆಯ ಶ್ಲೋಕದಲ್ಲಿ ಪೂರ್ವಾರ್ಧ ಮುಗಿದಿತ್ತು. ಹರಿದಶ್ವ ಸಹಸ್ರಾಕ್ಷಿ ಸಪ್ತಸಪ್ತಿರ್ ಮರೀಚಿಮಾನ್ ಅನ್ನುವಂಥ ಶ್ಲೋಕ ಏನಿದೆ ಅದು ಮುಗಿದಿತ್ತು. ಮುಂದೆ ಅದರ ಉತ್ತರಾರ್ಧ ತಿಮಿರೋನ್ನಥನ ಶಂಭು ಸ್ಪಷ್ಟಾ ಮಾರ್ತಂಡ ಅಂಶುಮಾನ್ ಅನ್ನೋದನ್ನು ನಾವೀಗ ಶ್ರವಣ ಮಾಡಬೇಕು. ತಿಮಿರೋನ್ಮಥನ ಅನ್ನುವ ಶಬ್ದಕ್ಕೆ ಕತ್ತಲನ್ನು ನಾಶ ಮಾಡುವವನು ಅಂತ ಅರ್ಥ. ತಿಮಿರ ಅಂದ್ರೆ ಕತ್ತಲು, ಉನ್ಮಥನ ಅಂದ್ರೆ ಧ್ವಂಸ ಮಾಡುವವನು. ತಿಮಿರೋನ್ಮಥನ ಅಂದ್ರೆ ಕತ್ತಲನ್ನು ಧ್ವಂಸ ಮಾಡುವವನು. ಕತ್ತಲು ಅಂದ್ರೆ ಬರೀ ಹೊರಗಿನ ಕತ್ತಲಲ್ಲ, ಅಜ್ಞಾನದ ಕತ್ತಲು ಅಂತ ಹೀಗೆ ಕೂಡ ಅದಕ್ಕೆ ಅರ್ಥ ಮಾಡಬಹುದು. ಶಂಭು ಮುಂದಿನ ಶಬ್ದ ಏನಿದೆ ಶಂಭು ಅಂತ ಕೂಡ ಅವನ ಹೆಸರಿದೆ. ಶಂ ಸುಖಂ ಭವತಿ ಅಸ್ಮಾದಿತಿ ಶಂಭು. ಶಂ ಅಂದ್ರೆ ಸುಖ ಅಂತ ಅರ್ಥ. ಭೂ ಅಂದ್ರೆ ಆಗೋದು ಅಂತ ಅರ್ಥ. ಭೂ ಅನ್ನೋ ಕ್ರಿಯಾಪದ ಅಲ್ಲಿದೆ. ಯಾವನಿಂದ ಎಲ್ಲ ಜೀವಿಗಳಿಗೆ ಸುಖ ಆಗ್ತದೋ ಅವನನ್ನು ಶಂಭು ಅಂತ ಕರೀತಾರೆ. ಶಂಭು ಅನ್ನೋ ಶಬ್ದಕ್ಕೂ ಶಂಕರ ಅನ್ನೋ ಶಬ್ದಕ್ಕೂ ಅರ್ಥ ಒಂದೇ. ಶಂಕರ ಅಂದ್ರೆ ಸಂತೋಷವನ್ನು ಕೊಡುವವನು ಅಂತ ಅರ್ಥ. ಶಂಕರ ಶಂಭು ಕ್ರಿಯಾಪದಗಳು ಬೇರೆ, ಆದರೆ ಅರ್ಥ ಒಂದೇ. ಹೀಗೆ ತಿಮಿರೋನ್ಮಥನ ಅನ್ನೋದಕ್ಕೆ ಜ್ಞಾನವನ್ನು ಕೊಟ್ಟು ಆ ಜ್ಞಾನಕ್ಕೆ ಬೇಕಾದಂಥ ಜ್ಞಾನ ಬರಲಿಕ್ಕೆ ಬೇಕಾದಂಥ ಪ್ರತಿಬಂಧಕಗಳನ್ನು ನಿವಾರಣೆ ಮಾಡಿ ಜ್ಞಾನವನ್ನು ಕೊಡುವವನು ಅಂತ ಅರ್ಥ. ಶಂಭು ಅಂದರೆ ಸುಖವನ್ನು ಕೊಡುವವನು ಅಂತ ಅರ್ಥ. ಅದರ ಮುಂದೆ ಬರುವಂಥ ಶಬ್ದ ಹೀಗಿದೆ. ತ್ವಷ್ಟ ತ್ವಕ್ಷ್ಣೋತಿ ತ್ರಿಸಪ್ತಕೃತ್ವ ಸಕ್ಷತ್ರಿಯಾಂ ಭುವಮಿತಿ ತ್ವಷ್ಟ. ತ್ವಕ್ಷ್ಣೋತಿ ನಾಶಪಡಿಸ್ತಾನೆ ಅಂತ ಈ ರೀತಿಯ ಅರ್ಥ. 21 ಬಾರಿ ಸಕಲ ಕ್ಷತ್ರಿಯರ ಸಮೇತವಾದಂತಹ ಈ ಭೂಮಿಯನ್ನ ಸಂಚಾರ ಮಾಡಿ ಆ ಭೂಮಿಯನ್ನು ಧ್ವಂಸ ಮಾಡಿದವನು. ಭೂಮಿಯನ್ನು ಧ್ವಂಸ ಮಾಡುವವನು ಅಂತಂದ್ರೆ ಕ್ಷತ್ರಿಯರ ಸಮೇತವಾದ ಭೂಮಿಯನ್ನು ಧ್ವಂಸ ಮಾಡೋದು ಅಂತಂದ್ರೆ ಆ ಧ್ವಂಸ ಮಾಡುವ ಕ್ರಿಯೆ ಭೂಮಿಗೆ ಅನ್ವಯಿಸ್ತದೆ. ಅದಕ್ಕೆ ವಿಶೇಷಣವಾದ ಕ್ಷತ್ರಿಯರು ಅಂತಿದೆಯಲ್ಲ ಅದಕ್ಕೆ ಮಾತ್ರ ಅನ್ವಯಿಸ್ತದೆ. ತ್ವಕ್ಷು ತನೂಕರಣೆ ಅಂತ ಸಂಸ್ಕೃತದ ಕ್ರಿಯಾಪದ. ಹೀಗೆ ಕ್ಷತ್ರಿಯರ ದುಷ್ಟ ಕ್ಷತ್ರಿಯರ ವಂಶವನ್ನ ಕಡಿಮೆ ಮಾಡಿದವನು, ಅವರ ಸಂಖ್ಯೆಯನ್ನು ಕಡಿಮೆ ಮಾಡಿದವನು ಅಂತ ಹೀಗರ್ಥ. ಅನೇನ ಪರಶುರಾಮಾವತಾರ ಉಕ್ತ. ಹಿಂದೆ ಕಲ್ಕಿ ಅವತಾರವನ್ನು ಸ್ತೋತ್ರ ಮಾಡಿದಂತಾಗಿತ್ತು ಸಪ್ತಸತ್ಯ ಅನ್ನೋ ಶಬ್ದದಿಂದ. ಈಗ ತ್ವಷ್ಟ ಅನ್ನುವ ಶಬ್ದದಿಂದ ಪರಶುರಾಮನನ್ನ ಸ್ತೋತ್ರ ಮಾಡಿದಂತಾಯಿತು. ಅದ್ರ ಮುಂದೆ ಬರುವಂಥ ಶಬ್ದ ಅಂದ್ರೆ ಮಾರ್ತಂಡ. ಮೃತೆ ಅಂಡೇ ಜಾತಃ ಮಾರ್ತಂಡ ಸರ್ವಸಂಹಾರೇ ತತ್ಸೃಷ್ಟಯ ಪುನಃ ಪ್ರಾದುರ್ಭೂತ ಇತ್ಯರ್ಥ. ಮಾರ್ತಂಡ ಅನ್ನುವ ಶಬ್ದ ಇದೆ. ಆ ಮಾರ್ತಂಡ ಅನ್ನುವ ಶಬ್ದಕ್ಕೆ ಆ ಸೂರ್ಯನ ಹುಟ್ಟಿಗೆ ಕಾರಣವಾದಂಥ ಒಂದು ಅರ್ಥನೂ ಇದೆ. ಅದನ್ನು ಹಿಂದೊಮ್ಮೆ ಹರಿವಂಶವನ್ನು ಹೇಳುವಾಗ ಹೇಳಿದ್ದೆ. ಮಾರ್ತಾಂಡ ಅಂತ ಕರೀತಾರೆ ತಪ್ಪಾಗಿ. ಸವರ್ಣ ದೀರ್ಘ ಸಂಧಿ ಅಂತ ತಿಳ್ಕೊಂಡು ಮಾರ್ತಾಂಡ ಅಂತಾರೆ. ಅದು ವಾಸ್ತವಿಕವಾಗಿ ಮಾರ್ತಂಡ. ಹೇಗೆ ಅರ್ಥ ಅಂತಂದ್ರೆ ಮೃತೆ ಅಂಡೇ ಜಾತಃ. ಸೂರ್ಯನನ್ನ ಆತನ ತಾಯಿಯಾದಂತಹ ಅದಿತಿ ದೇವಿ ಬಸಿರಿನಲ್ಲಿ ಹೊತ್ತಿದ್ದಾಗ ಅಲ್ಲಿ ದುರ್ವಾಸ ಋಷಿಗಳು ಅಂತ ನೆನಪು ನನಗೆ. ಅವರು ಬಂದರು. ಈಕೆ ಗರ್ಭಭಾರದ ಆಲಸ್ಯದಿಂದಾಗಿ ಅವರನ್ನ ಉಪಚಾರ ಮಾಡಲಿಕ್ಕೆ ಅಶಕ್ತರಾದರು. ಯಾವ ಗರ್ಭವನ್ನು ನಿನ್ನ ಹೊಟ್ಟೆಯಲ್ಲಿ ಧಾರಣೆ ಮಾಡಿದ್ದಕ್ಕಾಗಿ ನನ್ನನ್ನು ನೀನು ಕಡೆಗಣಿಸಿದೆಯೋ ಆ ಗರ್ಭ ನಾಶವಾಗಿ ಹೋಗಲಿ ಅಂತ ಅವರು ಶಾಪ ಕೊಟ್ಟರು. ಹೀಗೆ ಆ ಗರ್ಭ ನಾಶ ಆಯಿತು. ಆದರೆ
ಕಾಲಾಂತರದಲ್ಲಿ ಬಂದಂಥ ಅದ್ವಿತೀಯ ಪತಿಯಾದ ಕಶ್ಯಪ ಋಷಿ ಆ ಅಂಡ ಅಂದರೆ ಒಳಗಿರುವಂಥ ಗರ್ಭ ಮೃತವಾಗಿದ್ರೂ ಕೂಡ ಅದರಿಂದಲೇ ಸರ್ವ ತೇಜಸ್ಸಮನ್ವಿತನಾದಂಥ ಒಬ್ಬ ಪುತ್ರ ನಿನಗೆ ಜನಿಸ್ತಾನೆ ಅಂತ ಅವಳಿಗೆ ವರ ಕೊಟ್ಟರು. ಹೀಗಾಗಿ ಈಗಾಗಲೇ ಸತ್ತು ಹೋಗಿದ್ರೂ ಕೂಡ ಅಂಥ ಗರ್ಭದಿಂದ ಹುಟ್ಟಿದವನಾದ್ರಿಂದ ಅವನಿಗೆ ಮಾರ್ತಂಡ ಅಂತ ಈ ರೀತಿಯಾಗಿ ಹೆಸರು. ಇದು ಸೂರ್ಯನ ಉತ್ಪತ್ತಿಗೆ ಸಂಬಂಧಪಟ್ಟಂಥ ಅರ್ಥ ಆಯ್ತು. ಇನ್ನು ಈ ಮಾರ್ತಂಡ ಅಂತ ಅನ್ನೋದನ್ನ ಭಗವಂತನಾದ ಸೂರ್ಯನಾರಾಯಣನಿಗೆ ಹೇಗೆ ಅನ್ವಯಿಸಬೇಕು ಅಂತಂದ್ರೆ, ಸರ್ವಸಂಹಾರೇ ತತ್ಸೃಷ್ಟಯ ಪುನಃ ಪ್ರಾದುರ್ಭೂತ ಇತ್ಯರ್ಥಃ. ಮಹಾಪ್ರಳಯ ಕಾಲದಲ್ಲಿ ಇಡೀ ಜಗತ್ತೆಲ್ಲ ನಾಶ ಆಗಿರ್ತದಲ್ಲ, ಎಲ್ಲ ದೇವತೆಗಳು ಕೂಡ ತಾವು ಯಾವ್ಯಾವ ದೇವತೆಗಳಿಂದ ಹುಟ್ಟಿದರೋ ಆಯಾ ದೇವತೆಗಳನ್ನು ಲೀನಾಗಿಬಿಟ್ಟಿರ್ತಾರೆ. ಹೀಗೆ ಇವರೆಲ್ಲರೂ ಕೂಡ ನಾಶ ಹೊಂದಿದ್ದಾಗ, ಎಲ್ಲ ದೇವತೆಗಳು ಕೂಡ ಪ್ರಳಯ ಹೊಂದಿದ್ದಾಗ, ಸರ್ವ ಸಂಹಾರೆ ಎಲ್ಲರೂ ಕೂಡ ಮರಣ ಹೊಂದಿದಾಗ, ಮರಣ ಹೊಂದಿದಾಗ ಆ ಸೃಷ್ಟಿಯನ್ನು ಮತ್ತೊಮ್ಮೆ ಪ್ರಾರಂಭ ಮಾಡಲಿಕ್ಕಾಗಿ ಈತ ಹುಟ್ಟಿ ಬಂದವನು. ಎಲ್ಲರೂ ಸತ್ತು ಹೋದಾಗ ಇವನು ಕೂಡ ಸತ್ತು ಹೋಗಿದ್ನ ಮತ್ತೆ ಹುಟ್ಟಿ ಬಂದನ ಅಂತಂದ್ರೆ, ಸತ್ತು ಹೋಗಿದ್ದ ಅಂತಂದ್ರೆ ಆತ ಉಳಿದವರಂತೆ ಸತ್ತು ಹೋಗಿದ್ದ ಅಂತ ಅರ್ಥ ಅಲ್ಲ, ಆತ ಸೃಷ್ಟಿ ಕ್ರಿಯೆಯನ್ನು ಆವಾಗ ನಿಲ್ಲಿಸಿದ್ದ ತಾತ್ಕಾಲಿಕವಾಗಿ. ಹೀಗೆ ಉಳಿದ ದೇವತೆಗಳೆಲ್ಲ ಲಯ ಹೊಂದಿದಾಗ ತಾನೊಬ್ಬ ಎಂದೂ ಕೂಡ ಲಯ ಹೊಂದದೆ ಸೃಷ್ಟಿ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಕೆಲವು ಕಾಲ ಆತ ಸುಮ್ಮನೆ ಇರ್ತಾನೆ. ಮುಂದೆ ಆತ ಸೃಷ್ಟಿ ಮಾಡಬೇಕು ಅಂತ ಆಲೋಚನೆ ಮಾಡಿ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ, ಚತುರ್ಮುಖ ಬ್ರಹ್ಮನನ್ನು ಸೃಷ್ಟಿ ಮಾಡಿದ ಅಂತ ಹೀಗೆಲ್ಲ ಅದರ ಉತ್ಪತ್ತಿಯನ್ನು ನಾವು ಕೇಳ್ತೀವಿ. ಹೀಗೆ ಜಗತ್ತೆಲ್ಲವೂ ಕೂಡ ವಿಲಯ ಹೊಂದಿದ್ದಾಗ ತಾನು ಆ ಸೃಷ್ಟಿಯ ಪ್ರಾರಂಭಕ್ಕಾಗಿ ಹುಟ್ಟಿದವನು, ಆಲದೆಲೆ ಮೇಲೆ ಹುಟ್ಟಿದವನು, ಕ್ಷೀರಸಾಗರದಲ್ಲಿ ಕಾಣಿಸಿಕೊಂಡವನು. ಹೀಗೆ ನಾನಾ ಕಾರಣಗಳಿಂದಾಗಿ ಅವನನ್ನು ನಾವು ಮಾರ್ತಂಡ ಅಂತ ಕರಿತೇವೆ. ಅದಕ್ಕೆ ಮತ್ತೊಂದು ಅರ್ಥ ಹೀಗೂ ಹೇಳ್ತಾರೆ, ಮೃತಂ ಅಚೇತನಂ ಬ್ರಹ್ಮಾಂಡಂ ಜೀವಯತಿ ಮಾರ್ತಂಡ ಜೀವಮಜೀವಯತ್ ಇತಿ ಭಾಗವತೋಕ್ತೇ. ಭಾಗವತ ಪುರಾಣದಲ್ಲಿ ಸೂಚನೆ ಕೊಟ್ಟಂತೆ ಈ ಅಚೇತನವಾದಂಥ ಬ್ರಹ್ಮಾಂಡ ಇದೆಯಲ್ಲ, ಇಡೀ ಬ್ರಹ್ಮಾಂಡ, ನಮ್ಮೆಲ್ಲರಿಗೂ ಆಶ್ರಯವಾದಂಥ ಬ್ರಹ್ಮಾಂಡ, ಇದು ಅಚೇತನವಾಗಿ ಉಳಿದಿತ್ತು ಮಹಾಪ್ರಳಯ ಕಾಲದಲ್ಲಿ, ಸತ್ತು ಹೋಗಿತ್ತು. ಅದನ್ನು ಆತ ಬದುಕಿಸಿದ, ಅದನ್ನು ಆತ ಪುನರುಜ್ಜೀವನಗೊಳಿಸಿದ. ಅದಕ್ಕಾಗಿ ಅವನನ್ನು ಮಾರ್ತಂಡ ಅಂತ ಕರೀತಾರೆ. ಮಾರ್ತಂಡ ಅಂಶುಮಾನ್, ಅದ್ರ ಮುಂದೆ ಬಂದಂಥ ಶಬ್ದ ಅಂಶುಮಾನ್ ಅಂತ. ಅಂಶು ಅಂದ್ರೆ ಕಿರಣ ಅಂತ ಅರ್ಥ, ಅಂಶುಮಾನ್ ಅಂದ್ರೆ ಕಿರಣಗಳುಳ್ಳೋನು. ಇದು ಹನುಮಾನ್ ಅನ್ನೋ ಶಬ್ದದಂತೆ ಇದರ ಪ್ರವೃತ್ತಿ. ಅಕಾರಾಂತವಾದ ಶಬ್ದ ಅಲ್ಲ ಇದು, ಸಕಾರಾಂತವಾದ ಶಬ್ದ. ಅದರ ಪ್ರಥಮ ವಿಭಕ್ತಿ ಅಂತ ಏಕವಚನ ರೂಪ ಹನುಮಾನ್ ಇದ್ದಂತೆ ಅಂಶುಮಾನ್. ಇನ್ನೊಂದು ವ್ಯಾಖ್ಯಾನದಂತೆ ಅಂತರ್ಬಹಿರ್ವ್ಯಾಪ್ತಿಮಾನ್ ಅಶು ವ್ಯಾಪ್ತವು ಅಂತ ಧಾತು. ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ತಿ ನಾರಾಯಣ ಸ್ಥಿತ ಅಂತ ಒಂದು ಶ್ರುತಿಯಲ್ಲಿ ಆ ಭಗವಂತನ ಮಹಿಮೆಯನ್ನು ನಾವು ಶ್ರವಣ ಮಾಡ್ತೀವಿ. ಈ ಜಗತ್ತನ್ನ ಒಳಗೆ ಹೊರಗೆ ಎರಡೂ ಕೂಡ ವ್ಯಾಪಿಸಿಕೊಂಡಿದ್ದು, ಅದನ್ನು ಆತ ಕಾಪಾಡ್ತಾನೆ. ಹಾಗಾಗಿ ಎರಡೂ ಕಡೆ ಈತ ವ್ಯಾಪಿಸಿಕೊಂಡಿದ್ದರಿಂದ ಅಶು ವ್ಯಾಪ್ತವು, ಅಶುವನ್ನು ಕ್ರಿಯಾಪದವೇ ಈ ಶಬ್ದಕ್ಕೆ ಮೂಲ. ಅದರ ಮೂಲಕ ಅಂಶುಮಾನ್ ಅನ್ನುವ ಶಬ್ದ ಹುಟ್ಟಿಕೊಂಡಿತ್ತು. ಅದರ ಬಳಿಕ ಬರುವಂಥ ಶಬ್ದ ಹಿರಣ್ಯಗರ್ಭ ಶಿಶಿರ ತಪನಃ ಭಾಸ್ಕರೋ ರವಿ ಅಗ್ನಿಗರ್ಭೋಧಿತೆ ಪುತ್ರ ಶಂಖ ಶಿಶಿರ ನಾಶನಃ. 12ನೇ ಶ್ಲೋಕ ಇದೆ. ಅದರಲ್ಲಿ ಮೊದಲನೇ ಶಬ್ದ ಹಿರಣ್ಯಗರ್ಭ ಅಂತ ಹೇಳಿ. ಹಿರಣ್ಯ ಅಂತಂದ್ರೆ ಈ ಬ್ರಹ್ಮಾಂಡಕ್ಕೆ ಹೆಸರು. ತದಂಡಮಭವದ್ಭೈಮಂ ಸಹಸ್ರಾಂಶ ಸಮಪ್ರಭಂ ಅಂತ ಸ್ಮೃತಿಯಲ್ಲಿ ಪುರಾಣಗಳಲ್ಲಿ ನಾವು ಅದರದ್ದು ವರ್ಣನೆ ಶ್ರವಣ ಮಾಡ್ತೀವಿ. ತಸ್ಯ ಗರ್ಭ ಹಿರಣ್ಯಗರ್ಭ, ಆ ಬ್ರಹ್ಮಾಂಡದ ಒಳಗೆ ಈತ ವ್ಯಾಪಿಸಿಕೊಂಡಿದ್ದವನು. ಬ್ರಹ್ಮಾಂಡದ ಒಳಗೂ ಇದ್ದಾನೆ, ಹೊರಗೂ ಇದ್ದಾನೆ. ಗರ್ಭ ಅಂತಂದ್ರೆ ಗರ್ಭ ಹೇಗೆ ಒಳಗಿರ್ತದೋ ಹಾಗೆ ಬ್ರಹ್ಮಾಂಡದ ಒಳಗೀತ ಇರುವವನಾದ್ರಿಂದ ಅವನಿಗೆ ಹಿರಣ್ಯಗರ್ಭ ಅಂತ ಹೆಸರು. ಬ್ರಹ್ಮಾಂಡ ಉದರವರ್ತಿ ಇತ್ಯರ್ಥ. ಇನ್ನೂ ಒಂದು ಅರ್ಥ ಆ ಹಿರಣ್ಯಗರ್ಭ ಅನ್ನೋ ಶಬ್ದಕ್ಕೆ ನಾವು ಹೇಳ್ಬೋದು.
ಹಿರಣ್ಯಂ ಅಂದರೆ ಹಿತರಮಣೀಯಂ ಗರ್ಭಂ ಅಂತಃಕರಣಂ ಯಸ್ಯಾಸೌ ಹಿರಣ್ಯಗರ್ಭ. ಗರ್ಭ ಅಂತಂದ್ರೆ ಆತನ ಮನಸ್ಸು ಅಂತ ಅರ್ಥ. ಬಹಳ ಕರುಣಾಪೂರ್ಣವಾದ ಮನಸ್ಸು ಅಂತ ಒಂದು ಭಗವಂತಂದು. ಹಿರಣ್ಯಂ ಅಂತಂದ್ರೆ ಹಿತರಮಣೀಯಂ, ಭಕ್ತರಿಗೆ ಹಿತಕರವಾದದ್ದು, ರಮಣೀಯಂ ಅಂದರೆ ಸುಂದರವಾದದ್ದು ಅಂತ ಮನೋಹರವಾದಂತಹ ಸುಕೋಮಲವಾದಂತಹ ಮನಸ್ಸಿದ್ದವನಾದ ಕಾರಣ ಅವನಿಗೆ ಹಿರಣ್ಯಗರ್ಭ ಅಂತ ಹೆಸರು. ಮತ್ತೊಂದು ವ್ಯಾಖ್ಯಾನದ ಪ್ರಕಾರ ಸಕಲ ಜಗದುತ್ಪಾದಕ ಸಮಷ್ಟಿ ಜೀವಜಾತಂ ತತ್ ಗರ್ಭೆ ಯಶಸಃ. ಯಾವನ ಗರ್ಭದಲ್ಲಿ, ಹಿಂದಿನ ವ್ಯಾಖ್ಯಾನದ ಪ್ರಕಾರ ಬ್ರಹ್ಮಾಂಡದ ಒಳಗೆ ಈತ ಇದ್ದ ಅಂತ ಬಂತು. ಈ ವ್ಯಾಖ್ಯಾನದ ಪ್ರಕಾರ ಇವನ ಗರ್ಭದೊಳಗೆ ಆ ಬ್ರಹ್ಮಾಂಡ ಇದೆ, ಇವನ ಗರ್ಭದೊಳಗೆ ಈ ಜಗತ್ತಿನ ಮೂಲ ರಾಶಿ, ಈ ಜಗತ್ತೆಲ್ಲ ಮುಂದೆ ಹುಟ್ಟಬೇಕಾದಂತಹ ಜಗತ್ತೇನಿದೆ, ಆ ಜಗತ್ತಿನ ಬೀಜ ಮೂಲ ಉತ್ಪಾದಕ ದ್ರವ್ಯ ಏನಿದೆ ಅದೆಲ್ಲ ಈತನ ಗರ್ಭದಲ್ಲಿದೆ. ಸಕಲ ಜಗದ್ ಉತ್ಪಾದಕ ಸಮಸ್ತ ಜೀವಜಾತಂ, ಇದು ಈತನ ಗರ್ಭದಲ್ಲಿರೋದ್ರಿಂದ ಅವನಿಗೆ ಹಿರಣ್ಯ ಗರ್ಭ ಅಂತ ಕರೀತಾರೆ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ, ಹಿರಣ್ಯ ಗರ್ಭೋ ಭೂಗರ್ಭ, ಇದು ವಿಷ್ಣು ಸಹಸ್ರನಾಮ. ಹಿರಣ್ಯ ಗರ್ಭ ಸಮವರ್ತತಾಗ್ರೆ ಅಂತ ಅನ್ನೋದು ವೇದದಲ್ಲಿ ಬಂದಂತಹ ಆ ಭಗವಂತನನ್ನ ವರ್ಣನೆ ಮಾಡುವಂಥ ವಾಕ್ಯ. ಇನ್ನು ಮುಂದೆ ಶಿಶಿರಃ. ಶಿಶಿರ ಅಂತಂದ್ರೆ ತಂಪನ್ನುಂಟು ಮಾಡುವಂತ ಒಂದು ಸಾಮಾನ್ಯವಾದ ಅರ್ಥ ಇದೆ. ತಾಪತ್ರಯ ತತ್ವಾನ ವಿಶ್ರಮಸ್ಥಾನತ್ವಾತ್ ಶಿಶಿರ. ಆ ಭಗವಂತನನ್ನು ಯಾಕೆ ಶಿಶಿರ ಅಂತ ಕರೀತಾರೆ ಅಂತಂದ್ರೆ, ಅವನು ಈ ಸಂಸಾರದಲ್ಲಿ ಯಾರು ಮೂರು ವಿಧವಾದಂಥ ತಾಪತ್ರಯಗಳಿಂದ ಬಳಲಿರ್ತಾರ, ಆಧ್ಯಾತ್ಮಿಕ, ಆದಿಭೌತಿಕ ಮತ್ತು ಆದಿ ದೈವಿಕ ತಾಪತ್ರಯಗಳಿಂದ ಯಾರು ಬಳಲಿರ್ತಾರೆ, ಆ ಬಳಲಿದಂತಹ ಜೀವಿಗಳಿಗೆ ಈತ ವಿಶ್ರಮಸ್ಥಾನ. ಬಳಲಿದಂತಹ ಜೀವಿಗಳು ಈತನಲ್ಲಿ ಶರಣಾಗತರಾಗಿ ಆಶ್ರಯ ಹೊಂದಿ ತಮ್ಮ ನೋವನ್ನು ಕಡಿಮೆ ಮಾಡ್ಕೊಳ್ತಾರೆ. ಅದಕ್ಕಾಗಿ ಅವನಿಗೆ ಶಿಶಿರ ಅಂತ ಕರೀತಾರೆ. ಮುಂದೆ ತಪನಃ ಅನ್ನುವ ಶಬ್ದ ಇದೆ. ತಪನ ಅನ್ನೋ ಶಬ್ದಕ್ಕೆ ಸ್ವಾಶ್ಚಿತ ವಿರೋಧಿನ ತಾಪಕಾರಿ ಇತ್ಯರ್ಥ. ತಪ ಸಂತಾಪೆ ಅಂತ ಧಾತು. ಇನ್ನೊಬ್ಬರನ್ನ ಸಂತಾಪಕ್ಕೊಳಪಡಿಸುವವನು, ದುಃಖಕ್ಕೊಳಪಡಿಸುವವನು. ಸೂರ್ಯನಿಗೆ ತಪನ ಅಂತ ಹೆಸರು ಯಾಕೆಂದ್ರೆ ಆತ ಎಲ್ಲರಿಗೂ ಬಿಸಿಲನ್ನುಂಟು ಮಾಡುವವನು ಅನ್ನೋ ಕಾರಣಕ್ಕಾಗಿ. ಭಗವಂತನಿಗೆ ತಪನ ಅಂತ ಯಾಕೆ ಕರೀತಾರೆ ಅಂದ್ರೆ, ಆತ ತನ್ನ ಭಕ್ತರು ಯಾರಿದ್ದಾರೆ ಆ ಭಕ್ತರ ವಿರೋಧಿಗಳಿಗೆ ತಾಪವನ್ನು ಉಂಟು ಮಾಡುವವನು, ಭಕ್ತರ ವಿರೋಧಿಗಳನ್ನ ಹೊಡೆದು ಓಡಿಸುವವನು. ಆ ಕಾರಣಕ್ಕಾಗಿ ಅವನನ್ನು ತಪನ ಅಂತ ಕರೀತಾರೆ. ತಪನಃ ಭಾಸ್ಕರ. ಭಾಸ್ಕರನ ಶಬ್ದನೂ ಕೂಡ ಈ ಹಿಂದೆ ಒಂದ್ಸರಿ ಬಂದಿತ್ತು ಅಂತ ನನಗೆ. ಭಾಸ್ಕರ ಅಂದ್ರೆ ಬೆಳಕನ್ನು ಉಂಟು ಮಾಡುವಂತ ಅರ್ಥ. ಭಾಸ್ಕರ, ದಿವಾಕರ, ಪ್ರಭಾಕರ ಈ ಎಲ್ಲ ಶಬ್ದಕ್ಕೂ ಕೂಡ ಒಂದೇ ಅರ್ಥ. ಮುಂದೆ ರವಿಹಿ ಅಂತ ಶಬ್ದ, ಅದು ಕೂಡ ಬಹಳ ಪ್ರಧಾನವಾದಂಥ ಶಬ್ದ. ರು ಅಂತಂದ್ರೆ ಸ್ತೋತ್ರ ಮಾಡೋದು ಅಂತ ಅರ್ಥ. ರು ಅನ್ನೋ ಕ್ರಿಯಾಪದಕ್ಕೆ. ಈತ ಎಲ್ಲರ ಕಡೆಯಿಂದನೂ ಕೂಡ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನು, ಎಲ್ಲರ ಪ್ರಶಂಸೆಗೆ ಪಾತ್ರನಾದವನು. ಅದಕ್ಕಾಗಿ ರು ಧಾತುವಿಗೆ ಈ ಪ್ರತ್ಯಯ ಬಂದು ಆ ರವಿ ಅನ್ನೋ ಶಬ್ದ ನಿರ್ಮಾಣವಾಗಿದೆ. ಅದಕ್ಕೆ ಮತ್ತೊಂದು ಅರ್ಥ. ಈಗ ಮೊದಲನೇ ಅರ್ಥದ ಪ್ರಕಾರ ಇನ್ನೊಬ್ಬರ ಕಡೆಯಿಂದ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನು. ಎರಡನೇ ಅರ್ಥದ ಪ್ರಕಾರ ರು ಅನ್ನೋ ಶಬ್ದಕ್ಕೆ ಉಪದೇಶ ಮಾಡುವವನು ಅಂತ ಅರ್ಥ. ತಾನು ಜಗತ್ತನ್ನೆಲ್ಲವನ್ನು ಮೊದಲು ಸೃಷ್ಟಿ ಮಾಡಿ ಅದಾದ ಬಳಿಕ ವೇದಗಳನ್ನು ಚತುರ್ಮುಖ ಬ್ರಹ್ಮನಿಗೆ ಉಪದೇಶ ಮಾಡಿದ. ಹೀಗೆ ವೇದಗಳಿಗಷ್ಟೇ ಅಲ್ಲ, ಎಲ್ಲ ಮಹಾಮಂತ್ರಗಳಿಗೂ ಎಲ್ಲ ವಿದ್ಯೆಗಳಿಗೂ ಕೂಡ ಆತನೇ ಮೂಲ ಪ್ರವರ್ತಕ, ಮೂಲ ಉಪದೇಶಕ. ಅದಕ್ಕಾಗಿ ಆತನನ್ನ ರವಿ ಅಂತ ಕರೀತಾರೆ. ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ ಅಂತ ಶ್ರುತಿ. ಯಾರು ವೇದಗಳನ್ನ ಪ್ರಹಿಣೋತಿ ಕೊಟ್ಟು ಕಳಿಸ್ತಾರೆ, ಈ ಜಗತ್ತಿಗೆಲ್ಲದಕ್ಕೂ ಕೂಡ ಕೊಟ್ಟು ಕಳಿಸ್ತಾರೆ, ಉಪದೇಶ ಮಾಡ್ತಾರೆ, ಜಗತ್ತಿನಲ್ಲಿ ಅವು ಬೆಳಕಿಗೆ ಬರುವಂತ ಮಾಡ್ತಾರೆ, ಅವನಿಗೆ ರವಿ ಅಂತ ಈ ರೀತಿಯ ಹೆಸರು. ಅದರ ಮುಂದಿನ ಶಬ್ದ ಅಗ್ನಿಗರ್ಭ. ಅಗ್ನಿಗರ್ಭೋಧಿತೆ ಪುತ್ರ ಶಂಖ ಶಿಶಿರನಾಥನ. ಅಗ್ನಿಗರ್ಭ ಅನ್ನೋ ಶಬ್ದ ಇದೆ. ಅಗ್ನಿ ಅಂದ್ರೆ ಅಗ್ನಿಗರ್ಭ. ಅಗ್ನಿ ಅಂದ್ರೆ ಕಾಲಾಗ್ನಿ ರುದ್ರ ಗರ್ಭೆ ಯಶಸಃ ಸಹ ಅಗ್ನಿಗರ್ಭ. ನಾರಾಯಣ ರುದ್ರೋದಾಯತಿ ಇತಿ ಸ್ತುತೇಹೇ. ನಾರಾಯಣನಿಂದ ರುದ್ರ ಹುಟ್ಟಿದ ಅಂತ ವೇದದಲ್ಲಿದೆ. ಹಾಗಾಗಿ ರುದ್ರನನ್ನು ತನ್ನ ಹೊಟ್ಟೆಯಲ್ಲಿ ಹೊತ್ತುಕೊಂಡು ಆ ರುದ್ರನನ್ನ ಸೃಷ್ಟಿಗೆ ಹಾಕಿದವನು, ರುದ್ರನಿಗೆ ಉತ್ಪಾದಕ ಅಂತ ಹೀಗೆ ಅರ್ಥ.
ಅದಕ್ಕಾಗಿ ಅಗ್ನಿಗರ್ಭ ಅಂತಂದ್ರೆ ಅಗ್ನಿ ಅಂದ್ರೆ ಜಗತ್ತೆಲ್ಲವನ್ನು ಸುಟ್ಟು ಹಾಕುವಂಥ ರುದ್ರದೇವ, ಆತನನ್ನು ಗರ್ಭದಲ್ಲಿಟ್ಕೊಂಡು ಅವನು ಸೃಷ್ಟಿ ಮಾಡಿದವನು. ಅದಕ್ಕಾಗಿ ಅವನನ್ನ ಅಗ್ನಿಗರ್ಭ ಅಂತ ಕರೀತಾರೆ. ಮತ್ತೊಂದು ವ್ಯಾಖ್ಯಾನದ ಪ್ರಕಾರ ದಿವ ಅಗ್ನಿ ಗರ್ಭೆ ಯಸ್ಯ ಅಥವಾ ಅಗ್ನಿಗರ್ಭ, ಹಗಲು ಹೊತ್ತಿನಲ್ಲಿ ಈ ಸೂರ್ಯನ ಒಳಭಾಗದಲ್ಲಿ, ಸೂರ್ಯನ ಉದರ ಭಾಗದಲ್ಲಿ ಅಗ್ನಿ ಇರ್ತದೆ. ಅದಕ್ಕಾಗಿ ಅಂಥ ಸಹಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲದಿರುವಂಥ ಪಾಪ ನಮಗೆ. ಅದಕ್ಕೆ ಸಮರ್ಥನೆ ಕೊಡುವಂಥ ವೇದವಾಕ್ಯನೂ ಕೂಡ ಒಂದಿದೆ. ಉದ್ಯಂತಂ ವಾವ ಆದಿತ್ಯಂ ಅಗ್ನಿ ಅನುಸಮಾರೋಹತಿ. ಉದ್ಯಂತಂ ಆದಿತ್ಯಂ, ಸೂರ್ಯ ಉದಯಿಸಲಿಕ್ಕೆ ಪ್ರಾರಂಭ ಆದ ಕೂಡಲೇ ಅವನನ್ನು ಹಿಂಬಾಲಿಸಿಕೊಂಡು ಅಗ್ನಿನೂ ಕೂಡ ಬರ್ತಾನೆ. ಹಾಗಾಗಿ ಅಗ್ನಿ ಹಿಂಬಾಲಿಸಿಕೊಂಡು ಬಂದು ಆ ಸೂರ್ಯನೊಳಗೆ ಅಗ್ನಿ ಇದ್ದು ಜಗತ್ತಿಗೆ ತಾಪ ಮಾಡ್ತಾನೆ. ಅದಕ್ಕಾಗಿ ಆತನನ್ನು ಅಗ್ನಿಗರ್ಭ ಅಂತ ಕರೀತಾರೆ. ಮುಂದೆ ಅದಿತೇಹ ಪುತ್ರ, ಒಂದೇ ಶಬ್ದ. ಅದಿತೇಹ ಪುತ್ರ ಅಂತೇನಿದೆ, ಅದಿತಿ ದೇವಿಯ ಮಗ. ಎಲ್ಲ ದೇವತೆಗಳು ಕೂಡ ಕಶ್ಯಪ ಮತ್ತು ಅದಿತಿ ದೇವತೆಯ ಮಕ್ಕಳು. ಹಾಗಾಗಿ ಈತನು ಕೂಡ ಅದಿತಿ ದೇವಿಯ ಮಗ. ಇದು ಅದಿತಿ ದೇಹ ಪುತ್ರ ಅನ್ನೋ ಶಬ್ದಕ್ಕೆ ಅರ್ಥ. ಇಲ್ಲಿ ಮತ್ತೊಂದು ಅರ್ಥನ ಹೇಳ್ತಾರೆ ಅದಿತಿ ಪುತ್ರ ಅಂತ ಅನ್ನೋದಕ್ಕೆ. ಅದಿತೇಹ ಪುತ್ರ, ಅದಿತೇಹೇ ಪುಂ ಅಪತ್ಯಂ ಪುರಂದರಂ ಪ್ರಾಯತೆ ಇತಿ. ಅದಿತಿ ದೇವಿಯ ಮಗ ಈತ ಹೌದು. ಅದಲ್ಲದೆ ಅದಿತಿ ದೇವಿಯ ಮಗನಾದಂಥ ಇಂದ್ರ ಇದ್ದಾನಲ್ಲ, ಪುರಂದರ, ದೇವರಾಜನಾದ ಇಂದ್ರ, ಅವನನ್ನು ಈತ ರಕ್ಷಣೆ ಮಾಡುವವನು, ಅವನಿಗೆ ರಕ್ಷಣೆ ಕೊಟ್ಟವನು. ಅದಕ್ಕಾಗಿ ಈತನಿಗೆ ಅದಿತಿಯ ಪುತ್ರ ಅಂತ ಇನ್ನೊಂದು ಹೆಸರು. ತಾನು ಅದಿತಿ ದೇವಿಯ ಮಗ. ಅದಿತಿ ದೇವಿಯ ಮಗನಾದ ಇಂದ್ರನನ್ನ ಸಕಲ ದೇವತೆಗಳನ್ನು ಕೂಡ ರಕ್ಷಣೆ ಮಾಡುವವನು ಅನ್ನೋ ಕಾರಣಕ್ಕಾಗಿ ಕೂಡ ಆತ ಅದಿತಿ ಪುತ್ರ. ಮುಂದೆ ಶಂಖ ಅನ್ನುವ ಶಬ್ದ. ಶಂ ಸುಖಂ ಖೇ ಆಕಾಶೆ ಹೃದಯಾಕಾಶೆ ಸಹ ಸಹ ಶಂಖ ನಿರವಧಿಕ ಆನಂದವಾನಿತ್ಯರ್ಥಃ. ಶಂ ಅಂದ್ರೆ ಸುಖ, ಹಿಂದೆ ಹೇಳಿದಂತೆ. ಖ ಅಂದ್ರೆ ಆಕಾಶ ಅಂತ ಅರ್ಥ. ಆತನ ಹೃದಯ ಭಗವಂತನ ಸ್ವರೂಪ ಅಂತ ಅರ್ಥ. ಭಗವಂತನ ಸ್ವರೂಪದಲ್ಲಿ ದಿವ್ಯವಾದಂಥ ಆನಂದವೇ ತುಂಬಿಕೊಂಡಿದೆ. ಅದಕ್ಕಾಗಿ ಆತನನ್ನ ಶಂಖ ಅಂತ ಕರೀತಾರೆ. ಭಗವಂತನ ಶರೀರ ಏನಿದೆಯಲ್ಲ ಅದು ನಮ್ಮಂತೆ ರಕ್ತ ಮಾಂಸಾದಿಗಳಿಂದ ತುಂಬಿಕೊಂಡದ್ದಲ್ಲ, ಜ್ಞಾನ ಆನಂದ ಸ್ವರೂಪವಾದದ್ದು. ಅದಕ್ಕಾಗಿ ಭಗವಂತನ ಅಂತರಾಳದಲ್ಲಿ ಜ್ಞಾನ ಆನಂದಗಳೇ ತುಂಬಿಕೊಂಡಿವೆ ಅನ್ನೋ ಕಾರಣಕ್ಕಾಗಿ ಆತನನ್ನ ಶಂಖ ಅಂತ ಕರೀತಾರೆ. ಶಾಮ್ಯತಿ ಸ್ವಯಮೇವ ಸಾಯಂಕಾಲ ಇತಿ ಶಂಖ ಶಮೇಹ ಖಃ. ಮತ್ತೊಂದು ಅರ್ಥ ಏನಂತಂದ್ರೆ, ಬೆಳಗ್ಗಿನಿಂದ ಸಾಯಂಕಾಲ ಹೊತ್ತಿನ ತನಕ ಸಂಚಾರ ಮಾಡಿ ಭೂಮಿಗೆ ಬಿಸಿಲನ್ನು ಕೊಟ್ಟು ಸಾಯಂಕಾಲ ಹೊತ್ತಿನಲ್ಲಿ ಶಾಮ್ಯತಿ, ಶಾಂತನಾಗ್ತಾನೆ. ಶಾಂತನಾಗುವ ಕಾರಣಕ್ಕಾಗಿ ಆತನಿಗೆ ಶಂಖ ಅಂತ ಹೆಸರಿದೆ. ಶಂಖ ಶಿಶಿರನಾಶನ, ಶಿಶಿರನಾಶನ ಅಂತ ಮತ್ತೊಂದು ಹೆಸರವನಿಗೆ. ಸೂರ್ಯರೂಪೇಣ ಶಿಶಿರಂ ಹಿಮಂ ನಾಶಯತಿ ಇತಿ ತಥಾ. ಶಿಶಿರ ಅಂತಂದ್ರೆ ತಂಪು ಅಂತ ಅರ್ಥ, ತಂಪು ಅಥವಾ ಹಿಮ ಅಂತ ಅರ್ಥ. ರಾತ್ರಿ ಕಾಲದಲ್ಲಿ ಹಿಮ ಏನು ಶೇಖರಗೊಂಡಿರ್ತದಲ್ಲ, ಹಿಮ ಏನು ಸಂಗ್ರಹಗೊಂಡಿರ್ತದಲ್ಲ, ಅದು ಬೆಳಗಾದ ಕೂಡಲೇ, ಸೂರ್ಯ ಉದಯಿಸಿದ ಕೂಡಲೇ ಆ ಮಂಜು, ಹಿಮ, ಇಬ್ಬನಿ ಇವೆಲ್ಲ ಕರಗಿ ಹೋಗ್ತದೆ. ಅದಕ್ಕಾಗಿ ಆತನನ್ನ ಶಿಶಿರ ನಾಶನ ಅಂತ ಕರೀತಾರೆ. ಮುಂದೆ ವ್ಯೋಮನಾಥ ಸಮೋಭೇದಿ ದುರ್ಗಿದು ಸಾಮಪಾರಕ ಘನವೃಷ್ಟಿರಪಾಮಿತ್ರ ವಿಂಧ್ಯವೀಥಿ ಪ್ಲವಂಗಮಃ. ವ್ಯೋಮನಾಥ ಅಂತ ಮತ್ತೊಂದು ಹೆಸರು. ವ್ಯೋಮ ಅಂದ್ರೆ ಆಕಾಶ, ವ್ಯೋಮನಾಥ ಅಂದ್ರೆ ಆಕಾಶಕ್ಕೆ ನಾಥ, ಆಕಾಶವನ್ನೆಲ್ಲ ಆಳುವವನು. ಅದಕ್ಕಾಗಿ ಆತನನ್ನ ವ್ಯೋಮನಾಥ ಅಂತ ಕರೀತಾರೆ. ಅದಕ್ಕೆ ಮತ್ತೊಂದು ಅರ್ಥನೂ ಹೀಗೆ ಹೇಳ್ತಾರೆ, ಆತ್ಮನ ಆಕಾಶ ಸಂಭೂತ ಅಂತ ತೈತರೀಯ ಉಪನಿಷತ್ತು. ಈ ಆತ್ಮ ಅಂದ್ರೆ ಪರಮಾತ್ಮನಿಂದಲೇ ಈ ಆಕಾಶ ಹುಟ್ಟಿತು ಅಂತ ಈ ರೀತಿಯಾಗಿ ಉಪನಿಷತ್ತು ಹೇಳೋದ್ರಿಂದ ವ್ಯೋಮನಾಥ, ಈ ಜಗತ್ತೆಲ್ಲದಕ್ಕೂ, ಈ ಆಕಾಶಕ್ಕೆಲ್ಲದಕ್ಕೂ ಕೂಡ ಆತ ಒಡೆಯ, ಉತ್ಪಾದಕ ಆದ್ದರಿಂದ ಒಡೆಯ. ಜಗತ್ತಿನೆಲ್ಲವನ್ನು, ಆಕಾಶವನ್ನೆಲ್ಲವನ್ನು ಹುಟ್ಟಿಸಿದವನಾದ್ರಿಂದ ಅವನಿಗೆ ವ್ಯೋಮನಾಥ ಅಂತ ಕರೀತಾರೆ. ಮುಂದೆ ತಮೋಭೇದಿ, ಕತ್ತಲನ್ನು ನಾಶಪಡಿಸುವವನು. ಭೇದಿ ಅಂದ್ರೆ ನಾಶಪಡಿಸುವವನು.
ಅಲ್ಲಿ ತಮಸ್ಸು ಅಂತಂದ್ರೆ ರಾಹು ಅಂತ ಅರ್ಥ. ತಮಃ ರಾಹುಂ ಭೇತ್ತುಂ ಶೀಲಮಸ್ತಿ ತಮೋಭೇದಿ. ರಾಹು ಮೊದಲಾದಂಥ ದುರ್ಗ್ರಹಗಳನ್ನು ದುಷ್ಟಗ್ರಹಗಳನ್ನು ಆತ ನಾಶಪಡಿಸುವನು. ರಾಹು ಈ ಸೂರ್ಯಚಂದ್ರಾದಿಗಳಿಗೆ ಗ್ರಹಣಕ್ಕೆ ಕಾರಣ ಆಗಿದ್ರೂ ಕೂಡ ಸೂರ್ಯ ತನ್ನನ್ನು ಉಪಾಸನೆ ಮಾಡುವಂಥ ಭಕ್ತರಿಗೆ ಸೂರ್ಯನ ಅಥವಾ ಸೂರ್ಯ ಅಂತರ್ಗತನಾದಂಥ ನಾರಾಯಣ ಆ ರಾಹುಕೇತುಗಳಿಂದ ಬರುವಂಥ ಉಪಟಳ ಇತ್ಯಾದಿಗಳನ್ನು ನಿವಾರಣೆ ಮಾಡುವನಾದ್ರಿಂದ ಅವನಿಗೆ ತಮೋಭೇದಿ ಅಂತ ಕರೀತಾರೆ. ತಮೋಭೇದಿ ಭಕ್ತಾನಾಂ ತಮಃ ತಮೋಗುಣಂ ಧಿನತ್ತೀತಿ ತಮೋಭೇದಿ. ಭಕ್ತರ ಹೃದಯಾಂತರಾಳದಲ್ಲಿರುವಂಥ ತಮೋಗುಣ ಏನಿದೆ ಆ ತಮೋಗುಣವನ್ನು ನಾಶಪಡಿಸುವನಾದ್ರಿಂದ ಅವನಿಗೆ ತಮೋಭೇದಿ ಅಂತ ಹೆಸರು ಮತ್ತೊಂದು ದೃಷ್ಟಿಯಿಂದ ಸಾರ್ಥಕವಾಗಿದೆ. ಅದರ ಮುಂದಿನ ಅರ್ಥ ಋಗ್ಯಜು ಸ್ಥಾನಪಾರಕ. ವೇದೈಶ್ಚ ಸರ್ವೈರಹಮೇವ ವೇದ್ಯ. ಎಲ್ಲ ವೇದಗಳಿಂದಲೂ ಕೂಡ ನಾನೇ ವೇದ್ಯ ಅಂತ ಭಗವದ್ಗೀತೆ ಹೇಳಿದೆ. ಏಚ ವೇದವಿದೋ ವ್ಯಕ್ತಾಹ ಏಚ ಅಧ್ಯಾತ್ಮವಿದೋ ಜನಾಃ ತೇ ವದಂತಿ ಮಹಾತ್ಮಾನಂ ಕೃಷ್ಣಂ ಧರ್ಮಂ ಸನಾ ಇತ್ಯಾದಿ ವಚನಾತ್. ಯಾರು ಅಧ್ಯಾತ್ಮ ವಿದ್ಯೆಯಲ್ಲಿ ಪಾರಂಗತರಾದಂಥ ಜ್ಞಾನಿಗಳಿದ್ದಾರೋ, ವೇದದಲ್ಲಿ ನಿಷ್ಣಾತರಾದವರಿದ್ದಾರೋ ಅವರೆಲ್ಲ ಭಗವಂತನಾದಂಥ ಸನಾತನ ಅನಾದಿಯಾದಂಥ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಹೀಗೆ ಶಾಸ್ತ್ರದ ಮಾತಿದೆ. ಹಾಗಿರೋದ್ರಿಂದ ಋಕ್ ಯಜು ಸಾಮ ಅಥರ್ವ ಅನ್ನುವಂಥ 4 ವೇದಗಳಿಂದ ಇದು ಎಲ್ಲದಕ್ಕೂ ಕೂಡ ಕೊನೆಯ ಗುರಿ ಇವುಗಳು ಹೇಳಬೇಕಾದ ಸಂಗತಿಗಳೇನಿವೆ ಮುಖ್ಯವಾಗಿ ಪರಮಾತ್ಮನನ್ನೇ ಹೇಳಬೇಕು. ಪರಮಾತ್ಮನನ್ನು ಹೇಳಿಯೇ ಅವು ಸಾರ್ಥಕ ಆಗಬೇಕು. ಅದಕ್ಕಾಗಿ ಆತನನ್ನ ಋಗ್ಯಜು ಸ್ಥಾನ ಪಾರಗಃ ಅಂತ ಕರೀತಾರೆ. ಅದರಲ್ಲಿ ಆತ ಸ್ವಯಂ ಆ ವೇದಜ್ಞಾನ ಉಳ್ಳವನಾದ್ದರಿಂದ ಪಾರಂಗತ ಮತ್ತು ವೇದಜ್ಞಾನ ಉಳ್ಳಂತಹ ಋಷಿಗಳಿಂದ ಸ್ತೋತ್ರ ಮಾಡಲ್ಪಟ್ಟವನು. ಹೀಗೆ 2 ಕಾರಣದಿಂದಾಗಿ ಆತನನ್ನ ಋಗ್ಯಜು ಸ್ಥಾನ ಪಾರಗ ಅಂತ ಕರೀತಾರೆ. ಋಗ್ಭಿಃ ಪೂರ್ವಾಹ್ನೇ ದಿವಿ ದೇವ ಈಯತೆ ಯಜುರ್ವೇದೇ ತಿಷ್ಠತಿ ಮಧ್ಯ ಅಹ್ನಃ ಸಾಮವೇದೇನ ಅಸ್ತಮಯೇ ಮಹೀಯತೆ ವೇದೈರಶೂನ್ಯ ತ್ರಿಭಿರೇತಿ ಸೂರ್ಯ ಇದು ಶ್ರುತೆ. ವೇದ ಹೀಗೆ ಹೇಳ್ತದಂತೆ. ಪ್ರಾತಃ ಕಾಲದಲ್ಲಿ ಅಂದರೆ ಪೂರ್ವಾಹ್ನೆ ಮಧ್ಯಾಹ್ನಕ್ಕಿಂತ ಮೊದಲಿನ ಭಾಗ ಏನಿದೆ ಆ ಸಂದರ್ಭದಲ್ಲಿ ಋಗ್ಭಿಃ ದೇವ ಈಯತೆ. ಋಗ್ವೇದದ ಮಂತ್ರಗಳಿಂದ ಜ್ಞಾನಿಗೆ ಆತನನ್ನು ಸ್ತೋತ್ರ ಮಾಡ್ತಾರೆ. ಯಜುರ್ವೇದ ತಿಷ್ಠತಿ ಮಧ್ಯೆ ಅಹ್ನಃ. ಮಧ್ಯದ ದಿವಸದ ಮಧ್ಯಾಹ್ನ ಬಂದಾಗ ಯಜುರ್ವೇದದ ಮಂತ್ರಗಳಿಗೆ ಆತ ಆಶ್ರಯೀಭೂತ. ಯಜುರ್ವೇದಗಳಿಂದ ಅವರನ್ನು ಸ್ತೋತ್ರ ಮಾಡ್ತಾರೆ. ಸಾಮವೇದೇನ ಅಸ್ತಮಯೇ ಮಹೀಯತೆ. ಅಸ್ತಮಯ ಸೂರ್ಯ ಅಸ್ತಂಗತನಾಗುವಂಥ ಸಮಯ ಬಂದಾಗ ಜ್ಞಾನಿಗಳು ಆತನನ್ನ ಸಾಮವೇದದಿಂದ ಮಹೀಯತೆ ಅಂದರೆ ಸ್ತೋತ್ರ ಮಾಡ್ತಾರೆ. ಹೀಗೆ 3 ವೇದಗಳಿಂದ ಆತ ಸ್ತೋತ್ರ ಮಾಡಿಸಿಕೊಳ್ಳಲ್ಪಟ್ಟವನಾದ್ರಿಂದ ಅವನಿಗೆ ಋಗ್ಯಜು ಸ್ಥಾನ ಪಾರಗ ಅಂತ ಹೀಗೆ ಹೆಸರಿದೆ. ಅದರ ಬಳಿಕ ಘನವೃಷ್ಟಿ ಅನ್ನುವಂಥ ಶಬ್ದ ಇದೆ. ಘನವೃಷ್ಟಿ ಅಲ್ಲ, ಘನವೃಷ್ಟಿ. ಘನ ಅಧಿಕಾವೃಷ್ಟಿ ಸಕಲ ಕರ್ಮ ಫಲರೂಪ ಯತ್ನಾತ್ ಸಹ ಘನವೃಷ್ಟಿ. ಯಾವನು ಆಕಾಶದಲ್ಲಿ ನಿಂತ್ಕೊಂಡು ಪ್ರಬಲವಾದಂಥ ಮಳೆಯನ್ನ ಗರೆದು ಈ ಭೂಮಿಯನ್ನ ಪೋಷಣೆ ಮಾಡ್ತಾನೋ ಅವನನ್ನ ಘನವೃಷ್ಟಿ ಅಂತ ಕರೀತಾರೆ. ಘನ ಅಂದ್ರೆ ಬಲವಾದಂಥದ್ದು, ಶ್ರೇಷ್ಠವಾದ ಮಳೆ ಅಂತ ಅರ್ಥ. ಅಹಂ ಹಿ ಸರ್ವಯಜ್ಞಾನ ಭೋಕ್ತಾಚ ಪ್ರಭುರೇವಚ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ ಮಾತು. ಸರ್ವಯಜ್ಞಾನ, ಎಲ್ಲ ಯಜ್ಞಗಳಿಗೂ ಕೂಡ ನಾನೇ ಅಧಿಪತಿ. ಆ ಯಜ್ಞಗಳ ಫಲವನ್ನೆಲ್ಲ ಸ್ವೀಕಾರ ಮಾಡಬೇಕಾದವನು ನಾನೇ. ಹೀಗೆ ಆ ಯಜ್ಞಗಳ ಗುರಿ ಏನಿದೆ ಆ ಗುರಿ ನಾನಾದ್ರಿಂದ ಆ ಯಜ್ಞಗಳ ಫಲವನ್ನು ಕೊಡಬೇಕಾದವನು ಕೂಡ ನಾನೇ. ದೇವಾನ್ ಭಾವಯತಾನೇನ ಹೇ ದೇವಾ ಭಾವಯಂತು ವಹ ಅಂತ ಭಗವದ್ಗೀತೆಯಲ್ಲಿ ಮತ್ತೊಂದು ಕಡೆ ಶ್ಲೋಕ. ನಾವು ದೇವತೆಗಳನ್ನ ಯಜ್ಞಯಾಗಾದಿಗಳ ಮೂಲಕ ಸಂತೃಪ್ತಪಡಿಸಿದರೆ ಅವರು ಮಳೆಯ ಮೂಲಕ, ಬೆಳೆಯ ಮೂಲಕ, ಸಮೃದ್ಧಿಯ ಮೂಲಕ ಈ ಭೂಮಿಯನ್ನು ಸುರಕ್ಷಿತವಾಗಿಡ್ತಾರೆ. ಅದಕ್ಕಾಗಿ ಎಲ್ಲ ವೇದಗಳಿಂದ ಈತನೇ ಸ್ತುತ್ಯನಾಗಿ ಜಗತ್ತಿಗೆ ಬೇಕಾದಂತಹ ಮಳೆ ಬೆಳೆಯನ್ನು ಕೊಡುವನಾದ ಕಾರಣದಿಂದಾಗಿ ಅವನನ್ನ ಘನವೃಷ್ಟಿ ಅಂತ ಕರೀತಾರೆ. ಅಗ್ನೌ ಪ್ರಸ್ತಾಹುತಿ ಸಮ್ಯಕ್ ಆದಿತ್ಯಮುಪತಿಷ್ಠತೆ
ಆದಿತ್ಯ ಜಾಯತೆ ವೃಷ್ಟಿ ವೃಷ್ಟೇರನ್ನಂ ತತಃ ಪ್ರಜಾ ಇತಿ ಸ್ಮೃತೆ. ಯಾವುದೋ ಒಂದು ಸ್ಮೃತಿ ಪುರಾಣದಲ್ಲಿ ಹೀಗಿದೆ, ಅಗ್ನೌ ಪ್ರಾಸ್ತ ಆಹುತಿ, ಅಗ್ನಿಯಲ್ಲಿ ನಾವು ಆಹುತಿಯನ್ನು ಹಾಕ್ತೀವಲ್ಲ ಅದು ಸಮ್ಯಕ್ ಆದಿತ್ಯ ಉಪತಿಷ್ಠತೆ, ಸೂರ್ಯನನ್ನು ಅದು ಹೋಗಿ ತಲುಪ್ತದೆ. ಸೂರ್ಯನನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಸೂರ್ಯಾಂತರ್ಗತನ ಅಂತ ನಾರಾಯಣನನ್ನು ಅದು ತಲುಪ್ತದೆ. ಆದಿತ್ಯ ಜಾಯತೆ ವೃಷ್ಟಿ, ಆ ಆದಿತ್ಯನಿಂದ ವೃಷ್ಟಿ ಆಗಬೇಕು, ಮಳೆ ಆಗಬೇಕು. ವೃಷ್ಟೇರ್ ಅನ್ನಂ, ಆ ಮಳೆಯ ಕಾರಣದಿಂದಾಗಿ ಭೂಮಿಯಲ್ಲಿ ಕಾಳು ಕಡಿ ಬೆಳೆಯಬೇಕು. ತತಃ ಪ್ರಜಾ, ಆಮೇಲೆ ಪ್ರಜೆಗಳು ಬೆಳೀತಾರೆ. ಈ ಕಾರಣದಿಂದಾಗಿ ಆತನನ್ನ ಘನವೃಷ್ಟಿ ಅಂತ ಹೀಗೆ ಕರೀತಾರೆ. ಅದಾದ ಬಳಿಕ ಇನ್ನೊಂದು ಶಬ್ದ ಇದೆ, ಅಪಾಂ ಮಿತ್ರ. ಈತ ನೀರಿಗೆ ಮಿತ್ರ. ಅಪಾಂ ಅಂದ್ರೆ ನೀರುಗಳಿಗೆ, ನೀರಿನ ರಾಶಿಗಳಿಗೆ, ಸಮುದ್ರ, ನದಿ ಈ ಮೊದಲಾದವುಗಳಿಗೆ ಆತನೇ ಮಿತ್ರ. ಮಿತ್ರ ಯಾಕೆ ಅಂತಂದ್ರೆ ಆತ ಮಳೆ ಬರೆದರೆ ನದಿಗಳು, ಹಳ್ಳ ಕೊಳ್ಳಗಳು, ಕೆರೆಗಳೆಲ್ಲ ತುಂಬಿ ಹರಿಯಬೇಕು. ಆ ಕಾರಣಕ್ಕಾಗಿ ಆತನನ್ನ ಅಪಾಂ ಮಿತ್ರ ಅಂತ ಕರೀತಾರೆ. ಸೂರ್ಯನಿಗೆ ಮಿತ್ರ ಅಂತ ಕೂಡ ಒಂದು ಶಬ್ದ ಇದೆ, ಪ್ರತ್ಯೇಕವಾಗಿ ಮಿತ್ರ ಅಂತ ಕೂಡ ಶಬ್ದ ಇದೆ. ಆ ಮಿತ್ರ ಅನ್ನೋ ಶಬ್ದಕ್ಕೆ ಪ್ರಾಯಶಃ ಈ ಜಗತ್ತೆಲ್ಲವನ್ನು ಕೂಡ ಅಳೆಯುವವನು. ತಾನು ವಾಮನಾವತಾರದಲ್ಲಿ ತನ್ನ 3 ಪಾದಗಳಿಂದ ಜಗತ್ತನ್ನೆಲ್ಲೂ ಹೇಗೆ ಅಳದನೋ ಹಾಗೆ ಸೂರ್ಯ ತನ್ನ ಕಿರಣಗಳನ್ನು ಎಲ್ಲಾ ಕಡೆ ಹರಡಿಸ್ತಾನಾದ್ರಿಂದ ಆ ಕಿರಣಗಳ ಮೂಲಕ ಜಗತ್ತಿನ ವಿಸ್ತಾರವನ್ನು ಅಳೆಯುವವನಾದ್ರಿಂದ ಅವನಿಗೆ ಮಿತ್ರ ಅಂತ ಕರೀತಾರೆ ಅಂತ ಅದಕ್ಕೆ ಅರ್ಥ ನೋಡ್ಬೋದು. ಅತೇವ ಅಪಾಂ ಮಿತ್ರ, ಇವನಿಗೆ ಅಪಾಂ ಮಿತ್ರ ಅಂತ ಕರೀತಾರೆ. ನೀರಿಗೆ ಮಿತ್ರ ಯಾಕೆಂದ್ರೆ ಹಿಂದೆ ಅದು ಕೂಡ ಬಂತು. ಘನವೃಷ್ಟಿ, ಮಳೆ ಬರೆಸುವವನಾದ್ರಿಂದ ಜಲಾಶಯಗಳಿಗೆ ಅವನೇ ಮಿತ್ರ. ಪುಲ್ಲಿಂಗತ್ವ ಆರ್ಷಂ, ಸಂಸ್ಕೃತದಲ್ಲಿಗೊಂದು ವೈಶಿಷ್ಟ್ಯ ಅದೇನಂದ್ರೆ ಲಿಂಗ ಅಂತ ಅನ್ನೋದು, ಯಾವ ಲಿಂಗ ಇರ್ತದಲ್ಲ, ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಅದು ವ್ಯಕ್ತಿಗೆ ಸಂಬಂಧಪಟ್ಟಿದ್ದಲ್ಲ. ಸಂಸ್ಕೃತದಲ್ಲಿ ಕೆಲವು ಸರಿ ಶಬ್ದಕ್ಕೆ ಸಂಬಂಧಪಟ್ಟಿದ್ದು, ಕೆಲವು ಸರಿ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು, ಕೆಲವು ಸರಿ ಆ ಶಬ್ದಕ್ಕೆ ಸಂಬಂಧಪಟ್ಟಿದ್ದು. ಸ್ತ್ರೀಯೊಬ್ಬಳು ಹೋಗ್ತಾಳೆ ಅಂತಂದ್ರೆ ಆ ಸ್ತ್ರೀಯನ್ನ ಹೋಗ್ತಾಳೆ, ಸ್ತ್ರೀ, ಅವಳು ಇತ್ಯಾದಿ ರೂಪವಾಗಿ ಸ್ತ್ರೀಲಿಂಗ ವಾಚಕ ಶಬ್ದಗಳನ್ನು ಪ್ರಯೋಗ ಮಾಡ್ತೀವಿ. ಪುರುಷ, ಆತ, ಈತ ಇತ್ಯಾದಿ ಶಬ್ದಗಳನ್ನ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡ್ತೀವಿ ಸಂಸ್ಕೃತದಲ್ಲಿ. ನಪುಂಸಕಲಿಂಗ ಶಬ್ದಗಳನ್ನ ಪುಸ್ತಕ ಇತ್ಯಾದಿ ಶಬ್ದಗಳನ್ನು ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡ್ತೇವೆ. ಕನ್ನಡ ಶಬ್ದದಲ್ಲಿ ನಿರ್ಜೀವವಾದಂಥ ವಸ್ತುಗಳನ್ನೆಲ್ಲ ನಪುಂಸಕಲಿಂಗದಲ್ಲಿ ಪ್ರಯೋಗ ಮಾಡ್ತೇವೆ. ಸಜೀವವಾದ ವಸ್ತುಗಳನ್ನ ಅದು ಗಂಡಾಗಿದ್ದರೆ ಪುಲ್ಲಿಂಗದಲ್ಲಿ, ಹೆಣ್ಣಾಗಿದ್ದರೆ ಸ್ತ್ರೀಲಿಂಗದಲ್ಲಿ ಪ್ರಯೋಗ ಮಾಡ್ತೇವೆ. ಸಾಮಾನ್ಯವಾಗಿ ನಿರ್ಜೀವ ವಸ್ತುಗಳೆಲ್ಲ ನಪುಂಸಕಲಿಂಗ ಕನ್ನಡದಲ್ಲಿ, ಆದರೂ ಸಂಸ್ಕೃತದಲ್ಲಿ ಹಾಗಲ್ಲ. ಕೆಲವು ಸರಿ ಘಟ, ಕಲಶ ಅಂತೇವೆ, ಇದು ನಿರ್ಜೀವ ವಸ್ತು ಆದರೂ ಕೂಡ ಘಟ, ಕಲಶ ಇತ್ಯಾದಿ ಶಬ್ದಗಳೆಲ್ಲ ಪುಲ್ಲಿಂಗನೇ. ಅದು ಆ ಶಬ್ದಕ್ಕೆ ಸಂಬಂಧಪಟ್ಟಂಥ ಲಿಂಗ, ಅದು ವಸ್ತುವಿಗೆ ಸಂಬಂಧಪಟ್ಟಂಥ ಲಿಂಗ ಅಲ್ಲ ಅದು. ಹೀಗೆ ಲಿಂಗ ಕೆಲವು ಕಡೆ ವಸ್ತುವಿಗೆ ಸಂಬಂಧಪಟ್ಟಿದ್ದು, ಕೆಲವು ಕಡೆ ಶಬ್ದಕ್ಕೆ ಸಂಬಂಧಪಟ್ಟಿದ್ದು. ಕಲತ್ರ, ಮಿತ್ರ ಅನ್ನೋ ಶಬ್ದಗಳು ಸಂಸ್ಕೃತದಲ್ಲಿ ಬಹಳ ವಿಚಿತ್ರವಾದ ಶಬ್ದಗಳು. ಕಲತ್ರ ಅಂದ್ರೆ ಹೆಂಡತಿ ಅಂತ ಅರ್ಥ. ಹೆಂಡತಿ ಅನ್ನೋ ಶಬ್ದ ಕನ್ನಡದಲ್ಲಿ ಸ್ತ್ರೀಲಿಂಗ ಆದ್ರೂ ಕಲತ್ರ ಅನ್ನೋ ಶಬ್ದ ಸಂಸ್ಕೃತದಲ್ಲಿ ನಪುಂಸಕಲಿಂಗ. ಅದು ವ್ಯಕ್ತಿಗೆ ಸಂಬಂಧಪಟ್ಟದ್ದಲ್ಲ, ಶಬ್ದಕ್ಕೆ ಸಂಬಂಧಪಟ್ಟದ್ದು. ಹಾಗೇನೆ ಮಿತ್ರ ಅಂದ್ರೆ ಸ್ನೇಹಿತ ಅಂತ ಅರ್ಥ. ಸ್ನೇಹಿತ ಆತ ಕನ್ನಡದಲ್ಲಾದರೆ ಹೆಣ್ಣು ಸ್ನೇಹಿತರಾದರೆ ಸ್ತ್ರೀಲಿಂಗ ಅಂತೀವಿ, ಗಂಡು ಸ್ನೇಹಿತನಾದರೆ ಪುಲ್ಲಿಂಗ ಅಂತೀವಿ. ಆದರೆ ಈ ಮಿತ್ರ ಅನ್ನೋ ಸಂಸ್ಕೃತ ಶಬ್ದ ಅದು ನಪುಂಸಕಲಿಂಗವೇ ಯಾವತ್ತು. ಅದು ಇಷ್ಟೆಲ್ಲ ಯಾಕೆ ಹೇಳಿದೆ ಅಂತಂದ್ರೆ ಇಲ್ಲಿ ಘನವೃಷ್ಟಿ ರಪಾಂ ಮಿತ್ರ ಅಂತ ಪುಲ್ಲಿಂಗದಲ್ಲಿ ಪ್ರಯೋಗ ಮಾಡಿದ್ದಾರೆ. ಸಂಸ್ಕೃತದ ಸಾಮಾನ್ಯ ನಿಯಮದ ಪ್ರಕಾರ ಮಿತ್ರ ಶಬ್ದ ನಪುಂಸಕಲಿಂಗದಲ್ಲಿ ಬರಬೇಕು. ಘನವೃಷ್ಟಿ ರಪಾಂ ಮಿತ್ರಂ ಅಂತ ಅನ್ಬೇಕು ನಪುಂಸಕಲಿಂಗದಲ್ಲಿ. ಮಿತ್ರ ಅಂತ ಪುಲ್ಲಿಂಗದಲ್ಲಿ ಏನು ಹೇಳಿದ್ದೆ ಅದು ಆರ್ಷ. ವಾಲ್ಮೀಕಿ ಪ್ರಯೋಗ ಮಾಡಿದ ಕಾವ್ಯಗಳೇನಿವೆ, ವಾಲ್ಮೀಕಿ ಪ್ರಯೋಗ ಮಾಡುವಂಥ ರೀತಿ, ಇವೆಲ್ಲ ಸಂಸ್ಕೃತದ ಸಾಮಾನ್ಯ ವ್ಯಾಕರಣದ ನಿಯಮಗಳಿಗೆ ಮೀರಿದ್ದು. ಅದಕ್ಕಾಗಿ ಈ ನಿಯಮಗಳಿಗೆ ಅನುಸಾರವಾಗಿ ಅದು ತಪ್ಪು ಅಂತ ಕಂಡ್ರೂ ಕೂಡ ನಾವು ಅದನ್ನು ತಪ್ಪು ಅಂತ ಅನ್ಬೇಕಾಗಿಲ್ಲ, ಅನ್ನೋದು ಸರಿಯಲ್ಲ ಅಂತ ಅರ್ಥ. ಅಪಾಂ ಮಿತ್ರ ಅನ್ನೋ ಶಬ್ದಕ್ಕೆ ಮತ್ತೊಂದು ಹೀಗೊಂದು ಅರ್ಥನ ಕೂಡ ಹೇಳ್ತಾರೆ. ಅಪಾಂ ಮಿತ್ರ ಅಂದ್ರೆ ಮಹಾರ್ಣವಶಾಯಿ ಎಂ ಅಂತಸ್ತಮುದ್ರೇ ಕವಯೋ ವದಂತಿ ಇತ್ಯಾದಿ ಶ್ರುತೇಹೇ. ಆತ ಕ್ಷೀರಸಾಗರದಲ್ಲಿ ಶೇಷದ ಶಯನದ ಮೇಲೆ ಮಲ್ಕೊಂಡಿರ್ತಾನಲ್ಲ, ಅದಕ್ಕಾಗಿ ಆ ನೀರಿಗೆ ಆತ ಮಿತ್ರ, ನೀರಿನ ಸ್ನೇಹ ಬಯಸಿದವನು, ನೀರಿನಲ್ಲೇ ಯಾವತ್ತೂ ಕೂಡ ಸುಖವಾಗಿ ಮಲಗಿದವನು. ಅದಕ್ಕಾಗಿ ಆತನನ್ನ
ಅಪಾಂ ಮಿತ್ರ ಅಂತ ಕರೀತಾರೆ. ಇದು ಮತ್ತೊಂದು ಅರ್ಥ. ಇದಾದ ಬಳಿಕ ವಿಂಧ್ಯವೀತಿ ಪ್ಲವಂಗಮಃ ಅಂತ ಮತ್ತೊಂದು ವಿಶಿಷ್ಟವಾದ ಶಬ್ದ ಇದೆ. ಇದಕ್ಕೆ ಅರ್ಥವನ್ನು ಕೂಡ ನಾವು ಗಮನಿಸಬೇಕು. 13ನೇ ಶ್ಲೋಕದ ಕೊನೆಯ ಶಬ್ದ ಇದು, ವಿಂಧ್ಯವೀತಿ ಪ್ಲವಂಗಮಃ ಅಂತ. ದಕ್ಷಿಣಾಯಣೆ ವಿಂಧ್ಯ ವೀತಿ ಸಂಚಾರಭೂಮಿ ಯಶಾಸು ವಿಂಧ್ಯವೀತಿ ಪ್ಲವಂ ಯಥಾ ತಥಾ ಗಚ್ಚತಿ ಇತಿ ಪ್ಲವಂಗಮಃ. ವಿಂಧ್ಯವೀತಿ ಪ್ಲವಂಗಮ ಅಂತಿದೆಯಲ್ಲ, ಕೆಲವು ವ್ಯಾಖ್ಯಾನಕಾರರು ಇಡೀ ಶಬ್ದವನ್ನು ಒಂದಾಗಿ ಗ್ರಹಣ ಮಾಡಿ ಅದಕ್ಕೆ ಅರ್ಥ ಹೇಳ್ತಾರೆ. ಇನ್ನು ಕೆಲವರು ವ್ಯಾಖ್ಯಾನದ ಪ್ರಕಾರ ಅದು ವಿಂಧ್ಯವೀತಿ ಒಂದು ಶಬ್ದ ಬೇರೆ, ಪ್ಲವಂಗಮಃ ಅಂತ ಮತ್ತೊಂದು ಶಬ್ದ ಬೇರೆ. ವಿಂಧ್ಯವೀತಿ ಅಂತ ಯಾಕೆ ಕರೀತಾರೆ ಅಂದರೆ, ಸೂರ್ಯ ಸಂಚಾರ ಮಾಡುವಂಥ ಮಾರ್ಗಗಳು ಎರಡು, ಒಂದು ಉತ್ತರಾಯಣ ಮತ್ತೊಂದು ದಕ್ಷಿಣಾಯಣ. ದಕ್ಷಿಣಾಯನದಲ್ಲಿ ಆತ ವಿಂಧ್ಯ ಪರ್ವತದ ಕಡೆ ವಾಲುತ್ತಾನೆ. ವಿಂಧ್ಯ ಪರ್ವತವು ಕೂಡ ದಕ್ಷಿಣಾಯನದಲ್ಲಿ, ವಿಂಧ್ಯ ಪರ್ವತದ ಶ್ರೇಣಿ ಏನಿದೆ ಅದು ದಕ್ಷಿಣ ಭಾಗದಲ್ಲಿದೆ. ಅದಕ್ಕಾಗಿ ಆತ ದಕ್ಷಿಣಾಯನದಲ್ಲಿ ವಿಂಧ್ಯ ಪರ್ವತದ ಕಡೆ ವಾಲುತ್ತಾನೆ, ಆ ಕಡೆ ಸಂಚಾರ ಮಾಡ್ತಾನೆ ಅನ್ನೋ ಕಾರಣಕ್ಕಾಗಿ ಅವನನ್ನ ವಿಂಧ್ಯವೀತಿ ಅಂತ ಕರೀತಾರೆ. ಪ್ಲವಂ ಯಥಾ ಗಚ್ಚತಿ ಇತಿ ಪ್ಲವಂಗಮಃ, ಇದೊಂದು ಅಲಂಕಾರಿಕವಾದಂಥ ಪ್ರಯೋಗ. ಆಕಾಶ ಅನ್ನುವಂಥ ಸಾಗರದಲ್ಲಿ ದೋಣಿ ಅಂತ ಈತ ಸಂಚಾರ ಮಾಡ್ತಾನೆ. ಪ್ಲವ ಅಂದ್ರೆ ದೋಣಿ. ಆ ದೋಣಿ ಅಂತ ಸಂಚಾರ ಮಾಡುವನಾದ್ರಿಂದ ಅವನಿಗೆ ಪ್ಲವಂಗಮ ಅಂತ ಹೆಸರು. ವಿಂಧ್ಯವೀತಿ ಪ್ಲವಂಗಮೈತಿ ಏಕಪದತ್ವೇನ ಪಾಠೆ ವಿಂಧ್ಯವೀತಿ ಗಗನ ಮಾರ್ಗ. ವಿಂಧ್ಯವೀತಿ ಪ್ಲವಂಗಮ ಅಂತ ಒಂದೇ ಶಬ್ದ ಏನಾದರೂ ಇಟ್ಕೊಂಡ್ರೆ ಆವಾಗ ವಿಂಧ್ಯವೀತಿ ಅಂತಂದ್ರೆ ಆಕಾಶ ಅಂತ ಅರ್ಥ. ಆ ಆಕಾಶದಲ್ಲಿ ಸಂಚಾರ ಮಾಡುವವನು ಅಂತ ಹೀಗೆ ಒಂದೇ ಅರ್ಥವನ್ನು ಅದಕ್ಕೆ ಸರಳವಾಗಿ ಹೇಳಿಬಿಡಬೇಕು. ಇನ್ನೊಂದು ಅರ್ಥ, ಸುಂದರವಾದ ಅರ್ಥವನ್ನು ಹೇಳ್ತಾರೆ. ವಿಂಧ್ಯವೀತಿ ಪ್ಲವಂಗಮಃ ವಿಂಧ್ಯವದ್ ದುರ್ಗಮಾಯಾಂ ವೀಥ್ಯಾಂ ಸುಷುಮ್ನಾ ಮಾರ್ಗೇಣ ಪ್ಲವಂ ಶೀಘ್ರಂ ಗಮಯತಿ ಇತಿ ವಿಂಧ್ಯವೀತಿ ಪ್ಲವಂಗಮಃ ಮುಕ್ತ ಪ್ರಾಪಕಃ ಇತ್ಯರ್ಥಃ. ಸ ಏತಾನ್ ಬ್ರಹ್ಮ ಗಮಯತಿ ಹಾರ್ದಾನುಗೃಹೀತ ಶತ ಅಧಿಕಯ ಇತ್ಯಾದಿ ಶ್ರವಣಾತ್. ಈ ಮುಕ್ತ ಜೀವ ಮುಕ್ತನಾಗುವಾಗ ಆತ ಸುಷುಮ್ನಾ ನಾಡಿಯ ಮೂಲಕ ಪ್ರವೇಶ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ. ಸುಷುಮ್ನಾ 100 ನಾಡಿಗಳು ನಮ್ಮ ಶರೀರದಲ್ಲಿವೆ, ಅದರಲ್ಲಿ 100 ಸಾವಿರಾರು ನಾಡಿಗಳಿವೆ, ಅದರಲ್ಲಿ ಒಂದು ಸುಷುಮ್ನಾ ನಾಡಿ. ಆ ಸುಷುಮ್ನಾ ನಾಡಿಯ ಮೂಲಕ ಜೀವ ಪ್ರವೇಶ ಮಾಡಿ ಹೊರಗೆ ಬಂದು ಮುಕ್ತನಾಗ್ತಾನೆ ಅಂತ ಹೀಗೆ ಶಾಸ್ತ್ರದ ಮಾತಿದೆ. ಆ ಸುಷುಮ್ನಾ ನಾಡಿ ಏನಿದೆಯಲ್ಲ ಅದು ಬಹಳ ದುರ್ಗಮವಾದಂಥ ಮಾರ್ಗ. ಅದು ಬೇರೆ ಸಂದರ್ಭದಲ್ಲಿ ನಿಮಗೆ ಜ್ಞಾನ ಭಕ್ತಿ ಇತ್ಯಾದಿಗಳು ಪಕ್ವವಾಗಿ ನೀವು ಮುಕ್ತಿಗೆ ಹೋಗುವಂಥ ಕಾಲ ಸನ್ನಿಹಿತವಾಗಿಲ್ಲದಿದ್ದರೆ ನಿಮಗೆ ಆ ಸುಷುಮ್ನಾ ಮಾರ್ಗದಲ್ಲಿ ಪ್ರವೇಶ ಮಾಡೋದೇ ಕಷ್ಟ. ಹಾಗಾಗಿ ವಿಂಧ್ಯ ಪರ್ವತ ಏನಿದೆಯಲ್ಲ, ವಿಂಧ್ಯ ಪರ್ವತ ಗುಹೆಗಳು ಎಷ್ಟು ದುರ್ಗಮಗಳು ಅಷ್ಟೇ ದುರ್ಗಮ ಆ ಸುಷುಮ್ನಾ ನಾಡಿ. ಅದಕ್ಕಾಗಿ ವಿಂಧ್ಯ ಪರ್ವತದ ಹೋಲಿಕೆ. ವಿಂಧ್ಯವತ್ ದುರ್ಗಮಾಯಾಮ್ ವೀಥ್ಯಾಂ, ವೀಥಿ ಅಂದ್ರೆ ಬೀದಿ ಅಂತ ಅರ್ಥ. ಆ ಬೀದಿಯಲ್ಲಿ ಅಂದ್ರೆ ಸುಷುಮ್ನಾ ಮಾರ್ಗದಿಂದ ಪ್ಲವಂ ಶೀಘ್ರಂ ಗಮಯತಿ, ಈ ಜೀವ ಅನ್ನುವ ನೌಕೆಯನ್ನ ಆ ಭಗವಂತ ದಾಟಿಸ್ತಾನೆ. ಅದಕ್ಕಾಗಿ ಆತನನ್ನ ವಿಂಧ್ಯವೀತಿ ಪ್ಲವಂಗಮಃ ಮುಕ್ತ ಪ್ರಾಪಕಃ, ಮುಕ್ತರನ್ನ ಹೊರಗೆ ಕರ್ಕೊಂಡು ಹೋಗುವವನು ಅಂತ ಅರ್ಥ. ಅದಕ್ಕೆ ಸಯೇತಾನ್ ಬ್ರಹ್ಮ ಗಮಯತಿ, ಬ್ರಹ್ಮ ಈ ಪರಬ್ರಹ್ಮ ಏನಿದೆ ಅದು ಏತಾನ್ ಈ ಜೀವರನ್ನ ಗಮಯತಿ ಕರ್ಕೊಂಡು ಹೋಗ್ತದೆ. ಇತ್ಯಾದಿ ಶ್ರವಣಾತ್, ಇತ್ಯಾದಿ ರೂಪವಾಗಿ ಶಾಸ್ತ್ರದಲ್ಲಿ ಶ್ರವಣ ಇದೆ. ಅದಕ್ಕಾಗಿ ಆತನನ್ನ ವಿಂಧ್ಯವೀತಿ ಪ್ಲವಂಗಮ ಅಂತ ಈ ಆದಿತ್ಯ ಹೃದಯದ 13ನೇ ಶ್ಲೋಕದ ಕೊನೆಯ ಶಬ್ದ ವರ್ಣನೆ ಮಾಡಿದೆ. ಮುಂದೆ 14ನೇ ಶ್ಲೋಕದಲ್ಲಿ ಏನು ವರ್ಣನೆ ಇದೆ ಅಂತ ಅನ್ನೋದನ್ನು ನಾಳೆ ದಿವಸ ಶ್ರವಣ ಮಾಡೋಣ.